ಹಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಸ್ತಾ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಿನ್ನೆ ತುಂಬ ಹುಷಾರಿಲ್ದಂಗೆ ಆಗಿಬಿಟ್ಟಿತ್ತು. ವಾಯ್ಸೂ ನಿಮ್ಗೆ ಕೇಳಿಸ್ತಾ ಇರ್ಬೋದು. ಫುಲ್ಲು ಕೋಲ್ಡು ಕೆಮ್ಮಾಗಿರೋದ್ರಿಂದ ಗಂಟಲು ಫುಲ್ ಕಟ್ಕೊಂಡಿದ್ದೆ, ಅಷ್ಟೊಂದು ವಾಯ್ಸ್ ಬರ್ತಾ ಇಲ್ಲ. ಅಡ್ಜಸ್ಟ್ ಮಾಡ್ಕೊತೀರಾ ಅಂತಂದು ಹೇಳ್ತಾ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಕಸ ಎಲ್ಲ ಗುಡಿಸ್ಬಿಟ್ಟು ಹೊರಗೆ ಇವಾಗ ನೆಲ ಒರೆಸ್ಕೊಂಡು ಬರ್ತಾಯಿದ್ದೀನಿ. ಇವತ್ತು ನೀರು ಬೇರೆ ಇಲ್ಲ, ಸಿಂಟೆಕ್ಸಲ್ಲಿ ಖಾಲಿಯಾಗಿದೆ. ನಾವು ಮೋಟ್ರ್ ಹಾಕಲ್ಲ, ಓನರ್ ಮನೆ ಹತ್ರ ಅವರೇ 2 ಮನೆ 3 ಮನೆಯಿಂದ ಸಿಂಟೆಕ್ಸ್ ಒಂದು ಇಟ್ಟಿರ್ತಾರೆ, ಅವ್ರನ್ನೇ ಮೋಟ್ರ್ ಹಾಕ್ತಾಳೆ. ಅವರೇ ಬೆಳಗ್ಗೆ ಸಾಯಂಕಾಲ ಮೋಟ್ರ್ ಹಾಕ್ತಾರೆ. ಇವಾಗ ರಾಯನ್ ಬಂದಿದ್ನು, ಅದಕ್ಕೆ ಇವಾಗ ನೀರು ಕಾಯಿಸ್ತಾ ಇದ್ದೀನಿ. ತಲೆಗೆ ಹಟ್ಕೊಳ್ಳೋದೆಲ್ಲ 2 ಟೈಮ್ ಕಾಯಿಸ್ಕೋಬೇಕು. ಅದರಿಂದ 1 ಟೈಮ್ ಕಾಯಿಸ್ಬಿಟ್ಟು ಇವಾಗ ಬಕೆಟ್ ಇಟ್ಟು ಬರಬೇಕು. ರಾಯನು ನೀರು ಕೇಳ್ದ, ಎದ್ಬಿಟ್ಟು ಅವನು ನನ್ನ ಜೊತೆಗೇ 4:15 ಎದ್ದಿದ್ನು. ನಾನು 3:15 ಎದ್ದೆ, ಅವ್ನು 4:15 ಎದ್ದಿದ್ನು. ಎದ್ಬಿಟ್ಟು ನೀರು ಕೇಳ್ದ. ಕೆಮ್ಮು ಜಾಸ್ತಿ ಇದೆ ಅವನಿಗೂ. ಅವ್ನು ನೀರು ಕೊಟ್ಬಿಟ್ಟು ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದುಬಿಟ್ಟು ತಲೆ ಒರೆಸ್ಕೊಂಡು ಇವಾಗ ನೈವೇದ್ಯಕ್ಕೆ ಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಇವತ್ತು ನೋಡಿ ಸಿಂಪಲಾಗಿ ಮುಗಿಸ್ಕೊಂಡಿದ್ದೀನಿ ಕಾಯಿ ಚಿತ್ರಾನ್ನ. ಅಂದರೆ ಏನು ಒಗ್ಗರಣೆ ಜಾಸ್ತಿ ಎಲ್ಲ ಹಾಕಿಲ್ಲ, ಈರುಳ್ಳಿ ಎಲ್ಲ. ಇವಾಗ ಅದೆಲ್ಲ ಆಯಿತು. ಪೂಜೆ ಸಾಮಾನು ಜೋಡಿಸ್ಕೊತಾ ಇದ್ದೀನಿ. ಪೂಜೆಗೆ ಹೋಗೋದಕ್ಕೆ ಎಲ್ಲದನ್ನು ಜೋಡಿಸ್ಕೊಂಡು ಇಟ್ಕೊಂಡ್ರೆ ಏನಾದರೂ ಮರೆಯಲ್ಲ. ಆದಷ್ಟು ಒಂದೇ ಸಾರಿ ಜೋಡಿಸಿ ಇಟ್ಬಿಟ್ಟು ರೆಡಿ ಆದರೆ ಪರವಾಗಿಲ್ಲ ಅಂತಂದು ಹೇಳ್ಬಿಟ್ಟು ಎಲ್ಲ ಜೋಡಿಸ್ಕೊಂಡು ಇಟ್ಕೊತಾ ಇದ್ದೀನಿ. ಹೂವು, ನೀರು ಬಾಟ್ಲಿ ಎಲ್ಲ ನೋಡಿ. ಫೈನಲಿ ನಾನು ರೆಡಿಯಾಗಿ ಬಂದೆ. ಇವಾಗ ಪೂಜೆ ಸಾಮಾನೆಲ್ಲ ಜೋಡಿಸ್ಬಿಟ್ಟು ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ಅದು ಕ್ಯಾಮ್ರಾ ಒಂದು ಸ್ವಲ್ಪ ಡೌನ್ ಆಗಿತ್ತು, ಕರೆಕ್ಟಾಗಿ ಇಟ್ಟಿದ್ದೀನಿ ನೋಡಿ. ಈ ಥರ ರೆಡಿಯಾಗಿದ್ದೀನಿ. ರೆಡಿಯಾಗಿಬಿಟ್ಟು ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ಇವತ್ತು ಗ್ರೀನು ಅಂದರೆ ಪಿಕಾಕ್ ಗ್ರೀನು ಇದ್ದಿದ್ದು. ಇವಾಗ ಹೋಗ್ತಾ ಇದ್ದೀನಿ ದೇವಸ್ಥಾನಕ್ಕೆ. ಗಾಡಿಯಲ್ಲೆಲ್ಲ ಇಡಬೇಕು, ಇಟ್ಕೊಂಡು ಹೋಗಬೇಕು. ಇನ್ನೊಂದು ಅರಿಶಿನ ಕುಂಕುಮ ಚೆಲ್ಲೋಗುತ್ತನ್ನ ಬಯ್ಯ ಗಾಡೀಲಿಟ್ರೆ ಇಟ್ಕೊಂಡು ಹೋಗೋಕ್ಕೆ ಆಗಲ್ಲ. ಇವಾಗ ನೀರು ತೊಗೊಂಡಿದ್ದೀನಿ ನೋಡಿ, ಚೊಂಬಲ್ಲಿ ಒಯ್ಕೊತೀನಿ. ಅಲ್ಲಿ ಬರ್ತದೆ, ಒಂದೊಂದು ದಿನ ಬರಲ್ಲ. ಆದ್ದರಿಂದ ಮನೆಯಿಂದ ಒಂದು ಬಾಟ್ಲಿಲಿ ಎತ್ಕೊಂಡು ಹೋಗಿರ್ತೀನಿ. ಅಕಸ್ಮಾತ್ ಅಲ್ಲಿ ಬಂದಿಲ್ಲ ಅಂದರೆ ಬಾಟ್ಲಿಯಲ್ಲಿ ಇರುತ್ತಲ್ಲ, ಆ ಚೊಂಬಲ್ಲಿ ಒಯ್ಕೊಂಡು ಪೂಜೆ ಮಾಡ್ತೀನಿ. ಬಂದರೆ ಅಲ್ಲೇ ಇಟ್ಕೊಂಡು ಅಲ್ಲೇ ಪೂಜೆ ಮಾಡ್ತೀನಿ. ಇವಾಗ ಗಾಡೀಲೆಲ್ಲ ಇಟ್ಕೊಂಡಿದ್ದಾಯಿತು. ಇಲ್ಲಿಂದ ಹೊರಟೆ. ಅಲ್ಲಿಗೆ ಹೋಗೋಷ್ಟರಲ್ಲಿ ಇಲ್ಲಿ ಯಾರೋ ಮದುವೆಯವ್ರು ಬಂದುಬಿಟ್ಟು ಕುತ್ಕೊಂಡಿದ್ದಾರೆ. ಮದುವೆ ಅವರು ನೋಡಿ, ಮದುಮಗ ವಧು ಬಂದಿದ್ದೇನು, ವರ ಬಂದಿದ್ದೇನೋ, ವಧು ಬರಬೇಕಂತೆ. ಅದಕ್ಕೆ ಕಾಯ್ಕೊಂಡು ಕುತ್ಕೊಂಡಿದ್ರು. ಮುಹೂರ್ತಕ್ಕೆ ಟೈಮ್ ಆಗುತ್ತೆ ಅಂತಂದು ಹೇಳ್ಕೊಂತ ಮಾತಾಡ್ತಾಯಿದ್ರು. ನಿಮ್ಗೆ ಸೌಂಡ್ ಕೇಳಿಸ್ತಾ ಇರ್ಬೋದು, ಲೈಟಾಗಿ ಕೇಳಿಸುತ್ತೆ ಅಂದ್ಕೊಂಡಿದ್ದೀನಿ. ಕೇಳಿಸುತ್ತಾ ಇಲ್ಲೋ ಗೊತ್ತಿಲ್ಲ. ಏನು ಡೋಲ್ ಹೊಡಿತಾರಲ್ಲ ಇದು ಮದುವೆಯಲ್ಲಿ, ಆ ಸೌಂಡು. ಹುಡುಗಿನೂ ಬಂದಳು. ಹುಡುಗಿ ಬಂದಮೇಲೆ ಏನೋ ಪೂಜೆ ಮಾಡ್ಕೊಂಡು ಹೋದರು. ಪುರೋಹಿತರು ಯಾರೂ ಇರೋಲ್ಲ ಅಷ್ಟೊತ್ತಲ್ಲೇ, ಅವರೇ ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ. ಇವಾಗ ಬನ್ನಿ ಮರಕ್ಕೆ ನೀರು ಹಾಕ್ಬಿಟ್ಟು ನನ್ನ ಕೈಯಿಂದ ತಾಗಿಸಿ ತೊಳಿಬೇಕು ಮರನ. ಅಂದರೆ ಅಂಗೈಯಿಂದ ನೀರು ಹಾಕಿ ತೊಳಿಬೇಕು. ತೊಳೆದ್ಬಿಟ್ಟು ಅರಿಶಿನ ಕುಂಕುಮ ಇಟ್ಬಿಟ್ಟು ಇವಾಗ ಎಡೆ ಇಡ್ತಾಯಿದ್ದೀನಿ. ಎಡೆ ಇಟ್ಬಿಟ್ಟು ಹೂವು ಸಿಗಿಸಿದ್ದಾಯಿತು. ಕೆಳಗೆ ಸಿಗಿಸಿದ್ದೀನಿ ಹೂವನ್ನ. ಇವಾಗ ಏನು ಕಂಕಣ ತಂದಿರ್ತಾರಲ್ಲ ಅದು ಕಟ್ಬಿಟ್ಟು ನೋಡಿ, ದೀಪಕ್ಕೂ ಬತ್ತಿ ಮತ್ತು ಅಲ್ಲಿ ಬತ್ತಿನೂ ಇಟ್ಬಿಟ್ಟು ದೀಪ ಹಚ್ಬೇಕಲ್ಲ, ಅದಕ್ಕೆ ಬತ್ತಿ ಹಾಕ್ಕೊತಾ ಇದ್ದೀನಿ. ಆರತಿಗೂ ಮತ್ತು ಅಲ್ಲಿ ದೀಪಕ್ಕೂ ಎರಡಕ್ಕೂ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ದೀಪ ಹಚ್ಕೊತಾ ಇದ್ದೀನಿ. 2 ದೀಪ ಇಡಬೇಕು, ಒಂಟಿ ದೀಪ ಇಡಬಾರ್ದು. ಒಂದು ದೀಪದಲ್ಲಿ 2 ಬತ್ತಿ ಹಾಕಿನೂ ಇಡ್ತಾರೆ. ಅದು ಕರೆಕ್ಟೋ ಇಲ್ಲೋ ಗೊತ್ತಿಲ್ಲ ನನಗೆ. ಇವರು ತಾಯಿ ಮಗಳು ಮಾತ್ರ ನನಗಿಂತ ಮುಂಚೆ ಬರ್ತಾರೆ ನೋಡಿ. ಇವಾಗ ದಾರ ಸುತ್ಕೊತಾ ಇದ್ದೀನಿ, 3 ಎಳೆ ದಾರ. ನಾನು ಡೈಲಿ ಸುತ್ತುತ್ತಾ ಇರ್ತೀನಿ. ಇಲ್ಲಿ ಯಾರು ಈ ಕಡೆ ಯಾರು ಸುತ್ತೋದೇ ಇಲ್ಲ ಈ ಥರ. ಅದು ಸುತ್ತಿದರೆ ಒಳ್ಳೆಯದು ಅಂತಂದು ಹೇಳ್ತಾರೆ, ಅದಕ್ಕೆ ನಾನು ಸುತ್ಕೊತೀನಿ. ಡೈಲಿ 3 ರೌಂಡ್ ಸುತ್ಕೊತೀನಿ. ನಮ್ಮ ಕಡೆ ಎಲ್ಲ 9, 5 ಆ ಥರ ಸುತ್ತುತ್ತಾ ಇದ್ದೆ. ಇಲ್ಲಿ ಯಾರು ಸುತ್ತಲ್ಲ, ನಾನು ಒಬ್ಬಳೇ ಆಗಿರೋದ್ರಿಂದ 3 ರೌಂಡ್ ಸುತ್ಕೊತೀನಿ. ಇವಾಗ ನೋಡಿ, ಅಗರಬತ್ತಿ ಹಚ್ಕೊಂಡು 3 ರೌಂಡ್ ಹೊಡ್ಕೊಂಡು ಬಂದೆ. ಇವಾಗ ಆರತಿ ಮಾಡಿಕೊಂಡು ಆರತಿ ಮಾಡಿಬಿಟ್ಟು ದೇವರಿಗೆ ಅಂದರೆ ಬನ್ನಿ ಮರಕ್ಕೆ 1 ರೌಂಡ್ ಹೋಗಿ ಬರ್ತೀನಿ. ಆರತಿ ತೊಗೊಂಡಷ್ಟೇ, ಆರತಿ ಸುತ್ತು ಹೋಗಿ ಬರಬೇಕಲ್ಲ, 1 ರೌಂಡ್ ಹೋಗಿ ಬಂದೆ. ಇವಾಗ ಕೈ ಮುಗಿದ್ಬಿಟ್ಟು ನಾನು ಬಂದುಬಿಟ್ಟು ಈ ಕಡೆ ಶಿಲೆ ಏನಿದಾವೋ ಅಲ್ಲಿನೂ ಹೂವು ಎಲ್ಲ ಇಟ್ಬಿಟ್ಟು ಅರಿಶಿನ ಕುಂಕುಮ ಹೂವು ಎಲ್ಲದನ್ನು ಜೋಡಿಸಿ, ಏನು ಎಡೆ ತಂದಿರ್ತೀನೋ ಆ ಎಡೆನೂ ಇಲ್ಲಿ ಸ್ವಲ್ಪ ಹಾಕ್ಬಿಟ್ಟು ಎಲೆ ಅಡಿಕೆ ಮತ್ತು ಏನು ನೈವೇದ್ಯಕ್ಕೆ ತರ್ತೀವೋ ಅದನ್ನು ಇಟ್ಬಿಟ್ಟು ಇದು ತೆಂಗಿನಕಾಯಿ ಕೇಳ್ತೀರಾ, ಯಾಕೆ ತೆಂಗಿನಕಾಯಿ ಎತ್ಕೊಂಡು ಹೋಗಲ್ಲ ಅಂತ. ನಾನು ಫಸ್ಟ್ನೇ ದಿನ, 3ನೇ ದಿನ, ಇಲ್ಲ 5ನೇ ದಿನ, 7ನೇ ದಿನ, ಲಾಸ್ಟ್ 9ನೇ ದಿನ ಈ ಥರ ತೆಂಗಿನಕಾಯಿ ಎತ್ಕೊಂಡು ಹೋಗಿ
ಪೂಜೆ ಮಾಡ್ಕೊಬರ್ತೀನಿ. ನಿಮ್ಮ ಕಡೆ ಯಾವ ಥರ ಮಾಡ್ತಾರೋ ಗೊತ್ತಿಲ್ಲ, ಕಮೆಂಟ್ ಮೂಲಕ ತಿಳಿಸಿ. ಇವಾಗ ನೋಡಿ ಪೂಜೆ ಎಲ್ಲ ಮಾಡಿದ್ದಾಯಿತು. ಇನ್ನೇನು ಇವಾಗ ಇಲ್ಲಿ ರೌಂಡ್ ಹಾಕ್ಬಿಟ್ಟು, ಅಂದರೆ ನಮಸ್ಕಾರ ಮಾಡಬೇಕಲ್ಲ, ಇಲ್ಲಿ ನಮಸ್ಕಾರ ಮಾಡಿಕೊಂಡು ಮತ್ತು ನನ್ನ ಜೊತೆಗೆ ಅವರು ಮಾಡ್ತಾಯಿದ್ರು. ನನಗಿನ್ನ ಮುಂಚೆ ಬಂದಿದ್ರಲ್ಲ ಅವರು. ಇವಾಗ ಇಲ್ಲಿಂದ ತಗೊಂಡು ಬನ್ನಿ ಮರದ ಹತ್ರ ಬಂದೆ. ಬನ್ನಿ ಮರದ ಹತ್ರ ಬಂದುಬಿಟ್ಟು ಇಲ್ಲಿನೂ 3 ರೌಂಡು ಸುತ್ತಿಬಿಟ್ಟು ಅಲ್ಲಿಗೆ 9 ರೌಂಡ್ ಆಯಿತು. ಏನು ದಾರ 1 ರೌಂಡು, ಆಮೇಲೆ ಅಗರಬತ್ತಿ ಇಟ್ಕೊಂಡು 3 ರೌಂಡು, ದಾರ 3 ರೌಂಡು, ಇವಾಗ 3 ರೌಂಡು, ಅಗರಬತ್ತಿ 3 ರೌಂಡ್, ಅಲ್ಲಿಗೆ 9 ಸುತ್ತು ಕರೆಕ್ಟಾಗಿ ಆಯಿತು. ಅಲ್ಲಿಗೆ 10 ಆಗುತ್ತೆ, ಯಾಕಂದರೆ ಆರತಿ 1 ರೌಂಡ್ ಹೋಗಿರುತ್ತಲ್ಲ, 10 ಆಗುತ್ತೆ. ಇವಾಗ 9 ರೌಂಡ್ ಸುತ್ತಕೊಂಡು ನನಗೆ ಮನಸ್ಸಲ್ಲಿ ಏನು ನಾವು ಸಂಕಲ್ಪ ಮಾಡ್ಕೊತೀವೋ ಕೂತ್ಕೊಂಡು ಸಂಕಲ್ಪ ಮಾಡ್ಕೊತಾ ಇದ್ದೀನಿ. ಇಲ್ಲಿಂದ ಮತ್ತು ಗಣೇಶನ ವ್ರತ ಇದೆಯಲ್ಲ ಅದು ಕಂಪ್ಲೀಟ್ ಮಾಡಬೇಕು. ಒಟ್ಟು ಟೋಟಲಾಗಿ ನಾನು ಮನೆಯಿಂದ 4:15 ಬಿಟ್ಟರೆ ಮತ್ತು ಮನೆಗೆ ರೀಚ್ ಆಗೋದೇ 6:45 7 ಗಂಟೆ ಆಗುತ್ತೆ. ಎಲ್ಲರೂ ಅಷ್ಟೊತ್ತವರೆಗೂ ಅದೇನು ಪೂಜೆ ಮಾಡ್ತೀವಿ ತಾಯಿ ಅಂತಾರೆ. ನನಗೆ ಮಾತ್ರ ಗೊತ್ತು ನಾನು ಏನು ಮಾಡ್ತೀನಿ ಅಂತ. ನನ್ನ ವ್ಲಾಗ್ ನೋಡೋರಿಗೂ ಗೊತ್ತು. ಎಲ್ರಿಗೂ ಒಂದ್ಸರಿ ಮಾಡ್ಬೇಕಂತಂದು ಏನಿಲ್ಲ ಅಲ್ಪ. ನನಗೆ ಕರೆಕ್ಟ್ ಅನ್ಸಿದ್ದು ನಾನು ಮಾಡಬೇಕು. ಪಬ್ಲಿಕ್ಕಿಗೆ ಹೆದರ್ಬೇಕಿಲ್ಲ ಅಂತಲ್ಲ, ಅವರಿದ್ರೇ ಜೀವನ ಇಲ್ಲ ಅಂತಲ್ಲ. ಅಂದರೆ ಎಲ್ಲದನ್ನು ಅವ್ರಿಗೆ ಹೇಳ್ಬಿಟ್ಟೆ ಮಾಡಬೇಕು, ಅವ್ರಿಗೆ ಮೆಚ್ಚೋ ಥರನೇ ಮಾಡಬೇಕಂದ್ರೆ ಆಗಲ್ಲ. ನೋಡಿ ಈ ಥರ ಪೂಜೆ ಮಾಡ್ಕೊಂಡಿದ್ದೀನಿ ಬನ್ನಿ ಮರದು. ಇವಾಗ ಎಲ್ಲ ದೇವ್ರನ್ನೂ ತೋರಿಸ್ತಾ ಇದ್ದೀನಿ. ಪೂಜೆ ಮಾಡ್ಕೊಂಡಿದ್ದೀನಲ್ಲ, ಎಲ್ಲ ದೇವ್ರನ್ನೂ ತೋರಿಸಿದ್ದಾಯಿತು. ನೋಡಿ ಒಂದು ಕಡೆಯಿಂದ ತೋರಿಸಿದ್ದೀನಿ. ಇವಾಗ ಗಣೇಶನ ದೇವಸ್ಥಾನ ಹತ್ರ ಬಂದೆ. ಅಲ್ಲಿ ನೀರು ಹಾಕ್ಬಿಟ್ಟು ಹಿಂಗೈಯಿಂದ ಒರೆಸ್ಬಿಟ್ಟು ಪಾದ ಮತ್ತು ಧ್ವಜಸ್ತಂಭ ಮುಂದೆ, ಅಂದರೆ ಗಣೇಶನ ಕೆತ್ತನೆ ಮಾಡಿದ್ದಾರೆ ಧ್ವಜಸ್ತಂಭ ಮುಂದೆ. ಅಲ್ಲಿ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಆ ಕಡೆ ಹಿಂದ್ಗಡೆ ಅದೇನೋ ಗೊತ್ತಿಲ್ಲ, ನಂದಿನೋ ಏನೋ ಗೊತ್ತಿಲ್ಲ, ಇಲ್ಲಿ ಈ ಥರ ಅನಿಸುತ್ತೆ, ಏನೋ ನನಗೂ ಅಷ್ಟೊಂದು ಕರೆಕ್ಟಾಗಿ ಗೊತ್ತಿಲ್ಲ. ಅದು ಅಷ್ಟೊಂದು ಬೆಳಕಿಲ್ಲ ಅಲ್ವಾ, ಲೈಟಿನ ಬೆಳಕಲ್ಲಿ ಕರೆಕ್ಟಾಗಿ ಕಾಣಲ್ಲ. ನಾನು ವೀಡಿಯೋ ಮಾಡೋಣ ಅಂತ ನೋಡಿದೆ, ಕರೆಕ್ಟಾಗಿ ಕಾಣಲಿಲ್ಲ, ಅದಕ್ಕೆ ಸುಮ್ಮನಾದೆ. ಆ ಕಡೆ ಅದಕ್ಕೂ ಇಟ್ಬಿಟ್ಟು ಮುಂದೆ ಪಾದ ಇದೆಯಲ್ಲ, ಪಾದದ ಹತ್ರನೂ ಇಟ್ಬಿಟ್ಟು ನಾವೇನೇನು ಎಡೆ ತಂದಿರ್ತೀವೋ ಅರಿಶಿನ ಕುಂಕುಮ ಎಡೆ ಹೂವು ಎಲ್ಲದನ್ನು ಇಟ್ಟು ಇಲ್ಲಿನೂ ಪೂಜೆ ಮಾಡ್ಕೋಬೇಕು. ಅದಕ್ಕೆ ಎಲ್ಲದನ್ನು ಇಡ್ತಾಯಿದ್ದೀನಿ. ಇಟ್ಬಿಟ್ಟು ಇನ್ನೇನು 21 ರೌಂಡ್ ಹೊಡಿಯೋದು ಅಷ್ಟೇ. ಮಿಕ್ಕಿದ್ದು ಹೂವು ಮತ್ತು ಶಿಲೆಗಳು, ಆ ಕಡೆ ನಾಗರ ಶಿಲೆಗಳು ಇರ್ತದಲ್ಲ ಅಲ್ಲಿಗೆ ಬೇಕು. ನೋಡಿ ಗೇಟ್ ಹತ್ರ ಯಾರೋ ಒಬ್ಬರು ಬಂದುಬಿಟ್ಟು ದೇವರಿಗೆ ಡೈಲಿ ಅಷ್ಟೇ, ನಾನು ಕರೆಕ್ಟಾಗಿ ಗಣೇಶ ಹತ್ರ ಪೂಜೆ ಮಾಡೋಕ್ಕೆ ಬಂದರೆ ಅಲ್ಲಿ ಹೂವು ಇಟ್ಬಿಟ್ಟು ಹೋಗ್ತಾರೆ. ಹಂಗೆ ನಾವು ಮುಂದೆ ಬಂದೇ ನೋಡ್ಕೋಬೇಕಂತಂದೇನಿಲ್ಲ. ಹಿಂದೆ ಬೈಕೊಳೋರು ಬೈಕೊತ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ, ಅಂಥವ್ರಿಗೆ ಏನೂ ಹೇಳೋಕ್ಕಾಗಲ್ಲ. ಅಯ್ಯೋ ಟೈಟಲ್ ಸಾರಿಗೆ ಹಾಕಲ್ಲ, ನೀವು ಕರೆಕ್ಟಾಗಿ ವಾಯ್ಸ್ ಕೊಡಲ್ಲ. ನನಗೆ ನಾನು ಹೆಂಗಿದ್ದೀನೋ ಹಂಗೆ ಕೊಡ್ತಾಯಿದ್ದೀನಿ ಅಷ್ಟೇ, ನಿಮಗೆ ಮೆಚ್ಚಿಸೋಕ್ಕಂತ ಅಲ್ಲ. ಮೆಚ್ಕೊಳೋರು ಮೆಚ್ಕೋಬೋದು, ಬಿಡ್ಬೋದು. ಒಬ್ಬೊಬ್ರಿಗೆ ಒಂದೊಂದು ಥರ. ನನ್ನ ಥರನೇ ಎಲ್ಲ ಬ್ಲಾಗರು ನಾನು ನೋಡಿದ್ದೀನಿ. ಟೈಟಲ್ ಅದೇ ಥರ ಇರುತ್ತೆ, ವ್ಲಾಗು ಅದೇ ಥರ ಇರುತ್ತೆ. ತಪ್ಪಿದ್ರೆ ನಾನು ತಿದ್ಕೊತೀನಿ, ಇಲ್ಲ ಅಂತಲ್ಲ. ತಪ್ಪಿಲ್ಲ ಅಂದರೂ ಹೇಳ್ತಾಯಿದ್ರೆ ತಿದ್ಕೊಳಕ್ಕೆ ಹೋಗೋದೇ ಇಲ್ಲ. ನಾನು ಆ ಕಡೆ ತಿರುಗು ನೋಡಲ್ಲ. ತುಂಬ ಜನ ನಮ್ಮ ಮನೆಯವ್ರಿಗೂ ಹೇಳ್ತಾರಂತೆ, ಟೈಟಲ್ ಸರಿಯಾಗಿ ಹಾಕಲ್ಲ, ಅದು ಸರಿಯಾಗಿ ಹಾಕಲ್ಲ, ಏನೋ ಮಿಸ್ಟೇಕ್ ಆಗುತ್ತೆ. ಮಿಸ್ಟೇಕ್ ಆಗದಿದ್ದಂಗೆ ಯಾರು ಇದು ಮಾಡಲ್ಲ. ತಪ್ಪು ಮಾಡಿದ್ದೀನಿ ಇಲ್ಲ ಅಂತಲ್ಲ, ನಾನು ಒಪ್ಕೊತೀನಿ, ತಪ್ಪು ಮಾಡಿರ್ತೀನಿ, ಒಂದೊಂದರಲ್ಲಿ ತಿದ್ಕೊತೀನಿ, ಪರವಾಗಿಲ್ಲ ಅಂತಂದು ಹೇಳ್ತಾಯಿದ್ದೀನಿ. ಇವಾಗ ನೋಡಿ ಅಲ್ಲಿ ಕ್ಯಾಮ್ರಾ ಇಟ್ಬಿಟ್ಟು 21 ರೌಂಡು ಹೊಡಿತಾ ಇದ್ದೀನಿ. ಅಂದರೆ ಸುತ್ತುವರಿಯೋದು, ಪ್ರದಕ್ಷಿಣೆ ಹಾಕೋದು 21 ರೌಂಡು ಬಂದುಬಿಟ್ಟು ಆ ಹೂವು ಇಡೋದು. ಒಂದು ಹೂವು ತೊಗೊಳೋದು, 1 ರೌಂಡ್ ಹಾಕ್ಬಿಟ್ಟು ಆ ಹೂವು ಇಡೋದು, ಮತ್ತು ಇನ್ನೊಂದು ಹೂವು ತೊಗೊಳೋದು, 1 ರೌಂಡ್ ಹಾಕ್ಬಿಟ್ಟು ಇಡೋದು. ಆ ಥರ 21 ಹೂವು 21 ರೌಂಡು, ಆ ಥರ 21 ದಿನ ಮಾಡಬೇಕು ಅಂತಂದು ಹೇಳಿರೋದು. ತುಂಬ ಜನ ಕೇಳಿದ್ರಿ. ಒಬ್ಬ ಸಿಸ್ಟರ್ ಅಂತೂ ಪರ್ಸ್ನಲಿ ಮೆಸೇಜ್ ಹಾಕ್ತಾಯಿದ್ರು. ಮೆಸೇಜ್ ಇದರಲ್ಲಿ ಹಾಕಿ ಅಂತಂದರೆ, ಇದು ಪರ್ಸ್ನಲ್ ಅಂತಂದು ಹಾಕ್ಕೊಂಡ್ರೆ ಬರೋಲ್ಲ, ಪಬ್ಲಿಕ್ ಅಂತ ಹಾಕ್ಕೊಂಡ್ರೆ ಮಾತ್ರ ಮೆಸೇಜು ನಮಗೆ ಅವ್ರು ಮಾಡೋ ಕಮೆಂಟು ನಮಗೆ ಬರುತ್ತೆ. ಒಂದೊಂದು ಸರಿ ಪರ್ಸ್ನಲ್ ಹಾಕ್ತೀನಿ, ಒಂದೊಂದು ಸರಿ ಅಂದರೆ ಒಂದೊಂದು ಸರಿ ಒಂದೊಂದು ಥರ ಹಾಕ್ತೀನಿ. ಆದ್ದರಿಂದ ನಿಮಗೆ ಮೆಸೇಜ್ ಗೊತ್ತಾಗಲ್ಲ ಅಷ್ಟೇ, ಇನ್ನೇನಿಲ್ಲ. ಇವಾಗ ಇಲ್ಲಿಗೆ ಹೂವು ಎತ್ತಿಟ್ಕೊಂಡಿದ್ನಲ್ಲ, ಇಲ್ಲಿಗೂ ಬಂದುಬಿಟ್ಟು ಇವಾಗ ಇಲ್ಲಿ ನೀರೆಲ್ಲ ಹಾಕ್ಬಿಟ್ಟು ಆ ಕಡೆ ಹರಳಿ ಮರ ಇದೆಯಲ್ಲ ಅದಕ್ಕೂ, ಮತ್ತು ಅಲ್ಲಿ ಏನೋ ಬೇವಿನ ಮರ ಇದೆಯಾ ಅಲ್ಲಿಗೂ ನೀರು ಹಾಕ್ಬಿಟ್ಟು ಅರಿಶಿನ ಕುಂಕುಮ ಇಟ್ಕೊಂಡು ಹೂವು ಇಟ್ಕೊತಾ ಇದ್ದೀನಿ. ಎಲ್ಲರೂ ನೀರು ಆಗದಿದ್ದಂಗೆ ಪೂಜೆ ಮಾಡ್ತಾರೆ. ನನಗೆ ಅದೇನೋ ಗೊತ್ತಿಲ್ಲ. ನನಗಿನ್ನೂ ಮುಂಚೆ ಬಂದಿರೋರು ನೋಡಿ ನೀರು ಹಾಕಿಲ್ಲ, ಏನೂ ಹಾಕಿಲ್ಲ, ಆ ಥರ ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ. ಆದಷ್ಟು ನೀರು ಹಾಕ್ಬಿಟ್ಟು ಅರಿಶಿನ ಕುಂಕುಮ ಇಟ್ಟರೆ ಒಳ್ಳೆಯದು ಅಂತ ಅನಿಸುತ್ತೆ. ನಾವು ಇವಾಗ ಏನೇ ಮಾಡಿದರೂ
6:30ಗೆ ಪುರೋಹಿತರು ಬರ್ತಾರಲ್ಲ, ನಾವು ಇದುವರೆಗೂ ನಾನು ಏನೇನು ಪೂಜೆ ತೋರಿಸಿದ್ನೋ ಅಲ್ಲೆಲ್ಲ ನೀರು ಹಾಕ್ತಾರೆ ಅವರು. ನೀರು ಹಾಕ್ಬಿಟ್ಟು ಅವರು ಹೂವು ಮುಡಿಸ್ಬಿಟ್ಟು ಅವರು ಅರಿಶಿನ ಕುಂಕುಮ ಇಟ್ಟು ಅವ್ರು ಪೂಜೆ ಮಾಡ್ಕೊತಾರೆ. ನಾವು ಮಾಡೋಷ್ಟು ಮಾಡೋದ್ರೆ ಬೆಸ್ಟು ಅಂತಂದೇಳಿ ನಾನು ಇದು ಮಾಡೋಷ್ಟರಲ್ಲಿ ಕರೆಕ್ಟಾಗಿ 6 ಗಂಟೆ ಆಯಿತು. ಇವಾಗ ಎಲ್ಲ ಕಡೆ ಹೂವು ಜೋಡಿಸ್ಕೊತ ಬರ್ತಾಯಿದ್ದೀನಿ. ನಾನು ಒಂದೇ ಹತ್ರ ಹೂವು ಹಾಕ್ಬಿಟ್ಟು ಹೋಗಲ್ಲ, ಇದ್ದಿದ್ದು 2 ಹೂವು ಆಗಲಿ ಎಲ್ಲದಕ್ಕೂ ಇಡೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಎಲ್ಲ ಕಡೆ ಹೂವು ಇಟ್ಟಿದ್ದಾಯಿತು, ಇನ್ನೇನು ದೀಪ ಹಚ್ಕೋಬೇಕು. ಅದಕ್ಕೆ ದೀಪ ಇಡ್ತಾಯಿದ್ದೀನಿ ಕೆಳಗೆ. ದೀಪ ಇಟ್ಬಿಟ್ಟು ಅಂದರೆ ಪ್ರತಿದಿನವೂ ದೀಪ ಹಚ್ಚಿದರೆ ಒಳ್ಳೆಯದು ಅಂತಂದು ಹೇಳ್ಬಿಟ್ಟು, ಬತ್ತಿ ಎಣ್ಣೆ ಅಷ್ಟೇ ತಾನೇ, ದೀಪ ಹಚ್ಚಿದರೆ ಏನೋ ಚೆನ್ನಾಗಿ ಅನಿಸುತ್ತೆ, ಪೂಜೆ ಮಾಡ್ದಂಗೂ ನನಗನ್ನಿಸುತ್ತೆ. ಅದರಿಂದ ದೀಪ ಹಚ್ಕೊತಾ ಇದ್ದೀನಿ. ಈ ಗಾಳಿಗೆ ಅಷ್ಟೊಂದು ಕರೆಕ್ಟಾಗಿ ಹತ್ತಲ್ಲ ಬೇಗ, ಆದ್ದರಿಂದ ಸರ್ಕಸ್ ಮಾಡಿ ಹಚ್ಚಬೇಕು. ಇವಾಗ ಅಗರಬತ್ತಿ ಹಚ್ಕೊತಿದ್ದೀನಿ. ದೀಪ ಹಚ್ಬಿಟ್ಟು ಅದರಲ್ಲ ಅಗರಬತ್ತಿ ಹಚ್ಕೊಂಡು ಇವಾಗ ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ. ಇವಾಗ ಇಲ್ಲಿ ಪೂಜೆ ಮುಗಿಸ್ಬಿಟ್ಟು ಇವಾಗ ಮನೆಗೆ ಓಡ್ತಾ ಇದ್ದೀನಿ. ಫೈನಲಿ ಈಗಿತ್ತು ಪೂಜೆ. ಇವಾಗ ಮನೆಗೆ ಬಂದುಬಿಟ್ಟು ಮನೆಯಲ್ಲೂ ಕಲಶ ಎಲ್ಲ ತೊಳೆಸ್ಕೊಂಡು ಎಲ್ಲದನ್ನು ಕ್ಲೀನ್ ಮಾಡಿಕೊಂಡು ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ. ಅಂದರೆ ಕಳಶ ಎಲ್ಲ ಅಂದರೆ ಫೋಟೋಸು ಮತ್ತು ದೀಪ, ಆರತಿ ತಟ್ಟೆ, ದೀಪಗಳು ಮತ್ತು ಇರ್ತಾವಲ್ಲ ಅಲ್ಲಿಂದ ಪೂಜೆ ಸಾಮಾನು ಎತ್ಕೊಬಂದಿರೋದು, ಪೂಜೆ ಮಾಡ್ಕೊಂಡು ಬಂದಿರ್ತೀನಲ್ಲ ಅವೆಲ್ಲ ತೊಳ್ಕೊಂಡು ಇವಾಗ ಫೈನಲಿ ಪೂಜೆ ಸ್ಟಾರ್ಟ್ ಮಾಡಿದೆ. ಈ ವ್ಲಾಗ್ ಹೀಗಿತ್ತು, ಕಮೆಂಟ್ ಮೂಲಕ ತಿಳಿಸಿ ಹೇಗಿತ್ತು ಏನು ಅಂತಂದೇಳಿ. ನಿಮಗಿಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಂದು ಹೇಳ್ತಾ, ನಾಳೆ ಮಂಗಳವಾರ ಆಗಿರೋದ್ರಿಂದ ಕಳಶನೂ ಕದಲಿಸ್ಬಾರ್ದು ಮತ್ತು ಫೋಟೋಸು ಎಲ್ಲ ತೊಳ್ಕೊಬಾರ್ದು ಅಂತಾರೆ. ಒಂದೊಂದು ದಿನ ಅನಿವಾರ್ಯ ಬಂದರೆ ತೊಳಿತೀನಿ, ಏನು ಮಾಡೋಕ್ಕಾಗಲ್ಲ. ಈ ಕಡೆ ಮಂಗಳವಾರ ಶುಕ್ರವಾರ ಎಲ್ಲ ಕಳಶ ಬದಲಿಸಲ್ಲ, ತೊಳೆಯೋಕ್ಕೂ ಹೋಗಲ್ಲ. ಅವ್ರವ್ರ ನಂಬಿಕೆನೇ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಅದರಿಂದ ನಾನು ನಾಳೆ ಇರೋದ್ರಿಂದ ಇವತ್ತೇ ತೊಳ್ಕೊಂಡು, ಇವತ್ತೊಂದು ಸ್ವಲ್ಪ ಬೆಳಿಗ್ಗೆನೇ ಎಲ್ರಿಗೂ ಟಿಫನ್ ಮಾಡಿದ್ನ, ಕಾಯಿ ಚಿತ್ರಾನ್ನ. ಟಿಫನ್ ಏನು ಮಾಡೋದಿರಲಿಲ್ಲ, ಅದರಿಂದ ಎಲ್ಲನೂ ತೊಳ್ಕೊಂಡು ಪೂಜೆ ಎಲ್ಲ ಮಾಡಿಕೊಂಡೆ. ಫೈನಲಿ ಈ ಥರ ಇತ್ತು ದೇವರು ಮನೆ ಅಲಂಕಾರ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಸಿಂಪಲಾಗಿ ಮುಗಿಸ್ಕೊತೀನಿ ಡೈಲಿನೂ, ಏನು ಗ್ರ್ಯಾಂಡಾಗೆಲ್ಲ ಮಾಡೋಕ್ಕೆ ಹೋಗಲ್ಲ. ನನ್ನ ಕೈಲಿ ಇಷ್ಟ ಆಗುತ್ತೆ ಅಷ್ಟು ಸಿಂಪಲಾಗಿ ಮಾಡ್ಕೊತಾ ಹೋಗ್ತೀನಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತಂದು ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್.